ಶ್ರೀರಾಮನ ಅವತಾರ ಯಾಕಾಯಿತು? ಕೋರ್ಸ್ ಭಗವದ್ಗೀತೆ ಹೇಳುವಂತೆ ಸಜ್ಜನರನ್ನ ರಕ್ಷಿಸಿ ರಾಕ್ಷಸರನ್ನ ಸಂಹರಿಸಿ ಧರ್ಮವನ್ನು ಸ್ಥಾಪಿಸಲಿಕ್ಕೆ ಎಲ್ಲ ಅವತಾರಗಳು ಬರುತ್ತೆ. ಆದರೆ ರಾಮ ಅವತಾರದಲ್ಲಿ ನೀವು ನೋಡಿದ್ರೆ ಇತಿಹಾಸ ಹೇಳುತ್ತೆ, ಆಗಿನ ಕಾಲದಲ್ಲಿ ರಾಜ್ಯಭಾರವನ್ನು ಮಾಡೋ ಕ್ಷತ್ರಿಯರೆಲ್ಲ ಕರಪ್ಟ್ ಆಗಿಬಿಟ್ಟು ತಮ್ಮ ಪವರ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ರಾಜ್ಯದ ಜನರೆಲ್ಲ ಕಂಗೆಟ್ಟು ಹೋಗಿ ರಾಜ ಅನ್ನೋ ಪದದ ಮೇಲೆ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಸಿಚುವೇಶನ್ ತುಂಬಾ ಕೆಟ್ಟದಾಗಿರುತ್ತೆ. ಹಾಗಾಗಿ ಪರಮ ಪುರುಷೋತ್ತಮನಾದ ವಿಷ್ಣು ಅವತಾರ ಮಾಡ್ತಾರೆ ಪರಶುರಾಮರಾಗಿ. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ ಅಂದ್ರೆ 21 ಬಾರಿ ದಂಡಯಾತ್ರೆಯನ್ನ ಮಾಡಿ ಅಧರ್ಮಿ ರಾಜರನ್ನೆಲ್ಲ ವಿನಾಶ ಮಾಡ್ತಾರೆ, ಅಂದ್ರೆ ಕೊಂದು ಹಾಕ್ತಾರೆ. ಯಾವಾಗ ಈ ಕರಪ್ಟ್ ಆಗಿರೋ ರಾಜರನ್ನೆಲ್ಲ ಕೊಂದಾಕ್ತಾರೆ, ಒಂದು ಗ್ರೇಟ್ ನೆಸಿಟಿ ಇರುತ್ತೆ, ಒಬ್ಬ ಒಳ್ಳೆಯ ಕ್ಷತ್ರಿಯ ಬಂದು ರೂಲ್ ಮಾಡೋದು. ರಾಜ ಅಂದ್ರೆ ಹೇಗಿರಬೇಕು ಅನ್ನೋದನ್ನ ತೋರಿಸ್ಬೇಕಾಗಿರುತ್ತೆ, ಒಂದು ಎಕ್ಸಾಂಪಲ್ನ ಸೆಟ್ ಮಾಡಬೇಕಾಗಿರುತ್ತೆ. ಜನರಿಗೆ ಎಲ್ಲ ರಾಜರು ಕೆಟ್ಟವರಲ್ಲ, ಒಬ್ಬ ಒಳ್ಳೆಯ ರಾಜ, ಒಳ್ಳೆಯ ಕ್ಷತ್ರಿಯ ಕೂಡ ಈ ಥರ ಇದ್ದಾನೆ ಅನ್ನೋದನ್ನ ತೋರಿಸ್ಬೇಕಾಗಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ಭಗವಂತ ಶ್ರೀರಾಮಚಂದ್ರ ರಾಮನವಮಿ ಎಂದು ಅವತರಿಸ್ತಾರೆ. ಒಬ್ಬ ಪರ್ಫೆಕ್ಟ್ ರಾಜ, ಐಡಿಯಲ್ ಕಿಂಗ್ ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ. ರಾಮ ರಾಜ್ಯವನ್ನೇ ಸ್ಥಾಪಿಸ್ತಾರೆ. ಆ ರಾಮರಾಜ್ಯ ಎಷ್ಟು ಫೇಮಸ್ ಆಗಿದೆ ಅಂತ ಅಂದರೆ ಇವತ್ತಿಗೂ ಕೂಡ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಜೈ ಶ್ರೀರಾಮ್.